ದೇವರ ಪರಿಶುದ್ಧ ನಾಮಕ್ಕೆ ಸ್ತೋತ್ರ ಉಂಟಾಗಲಿ. ಪ್ರಿಯರೇ, ಇವತ್ತು ನಾವು ನಮ್ಮ ದೇವರಿಗೆ ಆರಾಧನೆ ಸ್ತುತಿ ಮಾಡಲಿಕ್ಕೆ ಹೋಗ್ತಾ ಇದ್ದೇವೆ. ಈ ಸಮಯದಲ್ಲಿ ಅದರ ಮೊದಲು ನಾವು ಒಂದು ವಾಕ್ಯವನ್ನು ಓದುವ. ಆ ವಾಕ್ಯದಲ್ಲಿ ಜೀವ ಉಂಟು. ಅದಕ್ಕೆ ಸರ ಕೀರ್ತನೆ 117 1ರಿಂದ ನಾವು ಓದುವ. ಸರ್ವ ಜನಾಂಗಗಳೇ ಯೆಹೋವನನ್ನು ಕೀರ್ತಿಸಿರಿ, ಸಮಸ್ತ ಪ್ರಜೆಗಳೇ ಆತನನ್ನು ಕೊಂಡಾಡಿರಿ. ಆತನ ಕೃಪೆಯು ನಮ್ಮ ಮೇಲೆ ಅಪಾರವಾಗಿದೆ, ಯೆಹೋವನ ಸತ್ಯತೆಯು ಸದಾ ಇರುವುದು. ಯಾಹುವಿಗೆ ಸ್ತೋತ್ರ. ಆತನ ಸತ್ಯತೆಯು ಸದಾ ಕಾಲ ಇರುವುದು. ಆತನಿಗೆ ಯಾವಾಗಲೂ ಸ್ತೋತ್ರ ಮಾಡುವ ನಾವು ಆತನ ಪ್ರಜೆ ಆಗಿದೆ. ಆತನನ್ನು ಆರಾಧಿಸುವ, ಆತನನ್ನು ಈ ಸಮಯದಲ್ಲಿ ನಾವು ಸ್ತುತಿಸುವ. ಮನಪೂರ್ವಕವಾಗಿ ನಿಮ್ಮ ಚಪ್ಪಾಳೆಯನ್ನು ತಟ್ಟಿ ನಾವು ಆತನನ್ನು ಸ್ತುತಿಸುವ. ಥ್ಯಾಂಕ್ ಯು. Hallelujah, hallelujah. Oh glory, 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 glory. ಎಲ್ಲರೂ ಸೇರಿ ಕಠಿಣವಾದದು ನಿನಗೆ ಒಂದು ಇಲ್ಲ, ಅಸಾಧ್ಯವೂ ನಿನಗೆ ಒಂದು ಇಲ್ಲ. ಕಠಿಣವಾದದು ನಿನಗೆ ಒಂದು ಇಲ್ಲ, ಅಸಾಧ್ಯವೂ ನಿನಗೆ ಒಂದು ಇಲ್ಲ. ಒಂದು ಇಲ್ಲ ಏಸಪ್ಪ, ಒಂದು ಇಲ್ಲ, ಅಸಾಧ್ಯವೂ ಒಂದು ಇಲ್ಲ. ಒಂದು ಇಲ್ಲ ಏಸಪ್ಪ, ಒಂದು ಇಲ್ಲ, ಅಸಾಧ್ಯವೂ ಒಂದು ಇಲ್ಲ. ನಿನ್ನಯ ಭುಜಬಲದಿಂದ ಭೂಮಿಯ ಆಕಾಶ ಉಂಟು ಮಾಡಿದೆ. ನಿನ್ನಯ ಭುಜಬಲದಿಂದ ಭೂಮಿಯ ಆಕಾಶ ಉಂಟು ಮಾಡಿದೆ. ಚಾಚಲ್ಪಟ್ಟ ನಿನ್ನ ಹಸ್ತದಿ ಲೋಕವನ್ನೇ ಆಳುತ್ತಿರುವೆ. ಚಾಚಲ್ಪಟ್ಟ ನಿನ್ನ ಹಸ್ತದಿ ಲೋಕವನ್ನೇ ಆಳುತ್ತಿರುವೆ. ಒಂದು ಇಲ್ಲ ಏಸಪ್ಪ, ಒಂದು ಇಲ್ಲ, ಅಸಾಧ್ಯವೂ ಒಂದು ಇಲ್ಲ. ಒಂದು ಇಲ್ಲ ಏಸಪ್ಪ, ಒಂದು ಇಲ್ಲ, ಅಸಾಧ್ಯವೂ ಒಂದು ಇಲ್ಲ. ನಿನ್ನಿಂದ ಆಗದಂತ ಅತಿಶಯ ಒಂದು ಇಲ್ಲ. ನಿನ್ನಿಂದ ಆಗದಂತ ಅತಿಶಯ ಒಂದು ಇಲ್ಲ. ಸಾವಿರಾರು ತಲೆಮಾರಿಗೂ ಪ್ರೀತಿಸುವ ಸರ್ವಶಕ್ತ. ಸಾವಿರಾರು ತಲೆಮಾರಿಗೂ ಪ್ರೀತಿಸುವ ಸರ್ವಶಕ್ತ. ಒಂದು ಇಲ್ಲ ಏಸಪ್ಪ, ಒಂದು ಇಲ್ಲ, ಅಸಾಧ್ಯವೂ ಒಂದು ಇಲ್ಲ. ಒಂದು ಇಲ್ಲ ಏಸಪ್ಪ, ಒಂದು ಇಲ್ಲ, ಅಸಾಧ್ಯವೂ ಒಂದು ಇಲ್ಲ. ಒಂದು ಇಲ್ಲ ಏಸಪ್ಪ, ಒಂದು ಇಲ್ಲ, ಅಸಾಧ್ಯವೂ ಒಂದು ಇಲ್ಲ. ನಿನಗೆಲ್ಲ ಸಾಧ್ಯ ಉಂಟು. ನಿನ್ನ ಮಕ್ಕಳು ನಿನ್ನ ಸನ್ನಿಧಿಯಲ್ಲಿದ್ದಾರೆ. ಅಸಾಧ್ಯವೂ ಒಂದು ಇಲ್ಲ. ಮಾನವನ ಕಾರ್ಯವನ್ನೆಲ್ಲ ದೃಷ್ಟಿಸಿ ನೋಡುತ್ತಿರುವೆ. ಮಾನವನ ಕಾರ್ಯವನ್ನೆಲ್ಲ ದೃಷ್ಟಿಸಿ ನೋಡುತ್ತಿರುವೆ. ಅವನವನ ಕೆಲಸಕ್ಕೆ ತಕ್ಕ ಬಹುಮಾನ ನೀಡುವೆ. ಅವನವನ ಕೆಲಸಕ್ಕೆ ತಕ್ಕ ಬಹುಮಾನ ನೀಡುವೆ. ಒಂದು ಇಲ್ಲ ಏಸಪ್ಪ, ಒಂದು ಇಲ್ಲ, ಅಸಾಧ್ಯವೂ ಒಂದು ಇಲ್ಲ. ಒಂದು ಇಲ್ಲ ಏಸಪ್ಪ, ಒಂದು ಇಲ್ಲ, ಅಸಾಧ್ಯವೂ ಒಂದು ಇಲ್ಲ. ಕಠಿಣವಾದದ್ದು ನಿನಗೆ ಒಂದು ಇಲ್ಲ, ಅಸಾಧ್ಯವೂ ನಿನಗೆ ಒಂದು ಇಲ್ಲ.
ಸಾಧ್ಯ ಉಂಟು ಕರ್ತನೆ. ಏಕೆಂದರೆ ಕೆಂಪು ಸಮುದ್ರ ವಿಭಾಗ ಮಾಡಿದಾಗ ನೀರಲ್ಲ ಸ್ವಾಮಿ. ನೀರಿನ ಮೇಲೆ ಏಸಪ್ಪ ಒಂದು ಇಲ್ಲ, ಅಸಾಧ್ಯವಿಲ್ಲ. ಅಸಾಧ್ಯವು ಒಂದು ಇಲ್ಲ, ಒಂದು ಇಲ್ಲ ಏಸಪ್ಪ ಒಂದು ಇಲ್ಲ, ಅಸಾಧ್ಯವು ಒಂದು ಇಲ್ಲ, ಒಂದು ಇಲ್ಲ ಏಸಪ್ಪ ಒಂದು ಇಲ್ಲ, ಅಸಾಧ್ಯವು ಒಂದು ಇಲ್ಲ, ಒಂದು ಇಲ್ಲ ಏಸಪ್ಪ ಒಂದು ಇಲ್ಲ, ಅಸಾಧ್ಯವು ಒಂದು ಇಲ್ಲ. ನಿನ್ನಯ ಭುಜ ಬಲದಿಂದ ಭೂಮಿ ಆಕಾಶ ಉಂಟು ಮಾಡಿದೆ, ನಿನ್ನಯ ಭುಜ ಬಲದಿಂದ ಭೂಮಿ ಆಕಾಶ ಉಂಟು ಮಾಡಿದೆ, ಚಾಚಲ್ಪಟ್ಟ ನಿನ್ನ ಹಸ್ತವೇ ಲೋಕವನ್ನೇ ಆಳುತ್ತಿರುವೆ, ಚಾಚಲ್ಪಟ್ಟ ನಿನ್ನ ಹಸ್ತದಿ ಲೋಕವನ್ನೇ ಆಳುತ್ತಿರುವೆ. ಒಂದು ಇಲ್ಲ ಏಸಪ್ಪ ಒಂದು ಇಲ್ಲ, ಅಸಾಧ್ಯವು ಒಂದು ಇಲ್ಲ. ನಿಮ್ಮ ಜೀವಿತದಲ್ಲಿ ದೇವರಿಗೆ ಅಸಾಧ್ಯವಿಲ್ಲ, ಎಲ್ಲ ಸಾಧ್ಯ ಉಂಟು. ಯಾವ ಪರಿಸ್ಥಿತಿಯಲ್ಲಿ ಇದ್ದರೂ ನೀವು ದೇವರು ಸಾಧ್ಯ ಮಾಡಿ ತೋರಿಸ್ತಾನೆ. ಅದು ಓ ಜಯ ಕೊಟ್ಟು ನಿಮಗೆ ಸಾಧ್ಯ ಮಾಡಿ ತೋರಿಸ್ತಾ ಇದ್ದಾನೆ. ಅತಿಶಯ ಒಂದು ಇಲ್ಲ, ನಿನ್ನಿಂದ ಆಗದಂತ ಅತಿಶಯ ಒಂದು ಇಲ್ಲ. ಸಾವಿರಾರು ತಲೆಮಾರಿಗೆ ದೇವರ ಆಶೀರ್ವಾದ ಸರ್ವಶಕ್ತ, ಸಾವಿರಾರು ತಲೆಮಾರಿಗೆ ಆತನ ಪ್ರೀತಿ ಸ್ವರೂಪನಾಗಿದ್ದಾನೆ. ಪ್ರೀತಿಸುವ ಸರ್ವಶಕ್ತ. ಒಂದು ಇಲ್ಲ ಏಸಪ್ಪ ಒಂದು ಇಲ್ಲ, ಅಸಾಧ್ಯವು ಒಂದು ಇಲ್ಲ, ಒಂದು ಇಲ್ಲ ಏಸಪ್ಪ ಒಂದು ಇಲ್ಲ, ಅಸಾಧ್ಯವು ಒಂದು ಇಲ್ಲ, ಒಂದು ಇಲ್ಲ ಏಸಪ್ಪ ಒಂದು ಇಲ್ಲ, ಅಸಾಧ್ಯವು ಒಂದು ಇಲ್ಲ, ಒಂದು ಇಲ್ಲ ಏಸಪ್ಪ ಒಂದು ಇಲ್ಲ, ಅಸಾಧ್ಯವು ಒಂದು ಇಲ್ಲ. ಪ್ರಿಯರೇ, ಆತನಿಗೆ ಅಸಾಧ್ಯ ಒಂದು ಇಲ್ಲ, ಎಲ್ಲ ಸಾಧ್ಯ ಉಂಟು. ಎಲ್ಲ ಸ್ಥಿತಿಗತಿಯು ಬದಲು ಮಾಡಲಿಕ್ಕೆ ಶಕ್ತನಾಗಿದ್ದಾನೆ ಆತನು. ಏಕೆಂದರೆ ಆತನು ಸರ್ವಶಕ್ತ ದೇವರಾಗಿದ್ದಾನೆ. ಭೂಮಿ ಆಕಾಶವನ್ನು ಉಂಟು ಮಾಡಿದ ಆತನಾಗಿದ್ದಾನೆ. ನಾವೀಗ ಸ್ತುತಿ ಮಾಡುವ आतने स्तुति मारवा हमें स्तुति करिए समय का हमें स्तुति करिए तक आराधन करिए आमच्या समय हम रोसल्या देवा का मी आराधन करिए हमका पुसत्या देवा का मी आराधन करिए थैंक यू लॉर्ड हालेलुया खाली आहे ना भेटतो ना देवा आराधना स्तुति आराधना ऊपर जाती है आशीष लेकर नीचे आती है स्तुति आराधना ऊपर जाती है आशीष लेकर नीचे आती है प्रभु हमारा कितना महान देखो हमसे करता है प्यार प्रभु हमारा कितना महान देखो हमसे करता है प्यार हालेलुया 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 प्रार्थना विनती ऊपर जाती है उत्तर लेकर नीचे आती है प्रार्थना विनती ऊपर जाती है उत्तर लेकर नीचे आती है प्रभु हमारा कितना महान देखो हमसे करता है प्यार प्रभु हमारा कितना महान देखो हमसे करता है प्यार हालेलुया 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 स्तुति आराधना ऊपर जाती है
आशीष लेकर नीचे आती है, स्तुति आराधना ऊपर जाती है, आशीष लेकर नीचे आती है। प्रभु हमारा कितना महान, देखो हमसे करता है प्यार। प्रभु हमारा कितना महान, देखो हमसे करता है प्यार। हालेलुया हालेलुया, हमारा हाथ उठा के हालेलुया हालेलुया। प्रार्थना विनती ऊपर जाती है, उत्तर लेकर नीचे आती है। प्रार्थना विनती ऊपर जाती है, उत्तर लेकर नीचे आती है। प्रभु हमारा कितना महान, देखो हमसे करता है प्यार। प्रभु हमारा कितना महान, देखो हमसे करता है प्यार। हालेलुया हालेलुया, हालेलुया हालेलुया। स्तुति आराधना ऊपर जाती है, आशीष लेकर नीचे आती है। स्तुति आराधना ऊपर जाती है, आशीष लेकर नीचे आती है। प्रभु हमारा कितना महान, देखो हमसे करता है प्यार। प्रभु हमारा कितना महान, देखो हमसे करता है प्यार। हालेलुया हालेलुया, हालेलुया हालेलुया। प्रार्थना विनती ऊपर जाती है, उत्तर लेकर नीचे आती है। प्रार्थना विनती ऊपर जाती है, उत्तर लेकर नीचे आती है। प्रभु हमारा कितना महान, देखो हमसे करता है प्यार। प्रभु हमारा कितना महान, देखो हमसे करता है प्यार। हालेलुया हालेलुया, हाथ उठा के उसको मैं स्तुति करेंगे। हालेलुया हालेलुया। Oh glory 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 glory, hallelujah, thank you Lord, thank you Jesus, hallelujah, glory 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 glory, thank you Lord, oh thank you, oh आराधिसो आराधन करूया तकामी त्याच्या पायादाळा मी असं आराधन करूया तकामी, ओम ते देवाचे रायांच्या रायाक आराधन करूया. थँक यू लॉर्ड, राजाची आराधना, ऑलमाइटी गॉड, किंग ऑफ द किंग. पायांतळा आसां तुझ्या, नाही करण्यावर आमच्या, लभलेल्या तुझ्याच दये, तुझे आराधन करता. पायांतळा आसां तुझ्या, नाही करण्यावर आमच्या, लाभलेल्या तुझ्याच दये, तुझे आराधन करता. गायता योग्य तू, अधिक योग्य तू, देवाचे पवित्र शेळी एकच पवित्र, अधिक पवित्र, महिमे घेऊन तू एकलो. गायता
वरवी आमच्या नापलेल्या तुझ्या तुझे आराधन करता पायांतळा आसाव तुझ्या लेखन वरवी आमच्या लाभलेल्या तुझ्या तुझे आराधन करता काय योग्य तू अधिक योग्य तू देवाचे पवित्र शेळी एकलोच पवित्र तू अधिक पवित्र तू महिमेक योग्य तू एकलोच काय योग्य तू अधिक योग्य तू देवाचे पवित्र शेळी एकलोच पवित्र अधिक पवित्र महिमेक योग्य तू एकलोच काय योग्य तू अधिक योग्य तू देवाचे पवित्र शेळी एकलोच पवित्र अधिक पवित्र महिमेक योग्य तू एकलोच महिमेक योग्य तू एकलोच महिमेक योग्य तू एकलोच ನಮ್ಮ ರಾಜ್ಯಾಧಿರಾಜನ ಆರಾಧಿಸೋಣ. Strength when I am weak, you are the treasure that I seek. You are my all in all. Seeking you as a precious jewel, Lord, to give up, heart to be a fool. You are my all in all. You are my strength when I am weak. You are the treasure that I see. You are my all in all. Seeking you as a precious jewel, Lord, to give up, to be a fool. You are my all in all. Jesus, Lamb of God, worthy is
cross, my shame, rising again, I bless your name. You are my all in all. When I fall down, you pick me up. When I am down, you fill my cup. You are my all in all. Taking my sin, my cross, my shame, rising again, I bless your name. You are my all in all. Seeking you as a precious well, Lord, to give up, to be your fool. You are my all in all. Jesus, Lamb of God, worthy is your name. 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 You are my strength when I am weak. You are the touch that I see. You are my all in all. Seeking you as a precious jewel, Lord, to give up, to be a fool. You are my all in all. Jesus, Lamb of God, worthy is your name. Jesus, Lamb of God, worthy is your name. Taking my sin, my cross, my shame, rising again, I bless your name. You are my all in all. When I fall down, you pick me up. When I am down, you fill my cup. You are my all in all. Taking my sin, my cross, my shame, rising again, I bless your name. You are my all in all. When I fall down, you pick me up. When I am dry, you fill my cup. You are my all in all. Jesus, Lamb of God, worthy is your name. 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 Worthy is your name. Thank you, Lord. Thank you, Jesus. Thank you, Father. Thank you, Holy Spirit. ಓ ತಂದೆ, ನಿನಗೆ ಸ್ತೋತ್ರ. ನಾವು ಮಾಡಿದ ಕೃತಿಯಲ್ಲಿ ನೀನು ಮಹಿಮೆ ಹೊಂದಿದ್ದಕ್ಕೆ ಸ್ತೋತ್ರ. ನಮ್ಮ ಆರಾಧನೆ ನಿನ್ನ ಮಹಿಮೆ ಹೊಂದಿದ್ದಕ್ಕೆ ಸ್ತೋತ್ರ. ಸ್ತುತಿಗೆ ನೀನು ಒಬ್ಬನು ಮಾತ್ರ ಯೋಗ್ಯನಾಗಿದೆ ಸ್ವಾಮಿ. ಆರಾಧನೆಗೆ ನೀನು ಒಬ್ಬನು ಮಾತ್ರ ಯೋಗ್ಯನಾಗಿದೆ. ಎಲ್ಲ ಘನ, ಎಲ್ಲ ಮಾನ,
ಎಲ್ಲ ಮಹಿಮೆ ಅಪ್ಪ ನಿನಗೆ ಒಬ್ಬನಿಗೆ ಮಾತ್ರ ನಾವು ಸಲ್ಲಿಸ್ತೇವೆ. ಆಮೆನ್. ಪ್ರಿಯರೇ, ದೇವರ ಪ್ರಸನ್ನತೆ ನಮ್ಮ ಮಧ್ಯದಲ್ಲಿ ಉಂಟು. ದೇವರ ಉಪಸ್ಥಿತಿ ನಮ್ಮ ಮಧ್ಯದಲ್ಲಿ ಉಂಟು ಈ ಸಮಯದಲ್ಲಿ. ಏಕೆಂದರೆ ಎಲ್ಲಿ 2-3 ಜನ ಇದ್ದಾರೆ ಅಲ್ಲಿ ಆತನ ನಾಮದಲ್ಲಿ ಸೇರ್ತಾರೆ, ಅವರ ಮಧ್ಯದಲ್ಲಿ ಆತನು ಇದ್ದಾನೆ. ಎಲ್ಲಿ ಸ್ತುತಿ ಆರಾಧನೆ ಉಂಟು ಅವರ ಮಧ್ಯದಲ್ಲಿ ಇರುವ ಆತ ನಮ್ಮ ದೇವರ ಆಗಿದ್ದಾನೆ. ಏಕೆಂದರೆ ದೇವರ ಪ್ರಸನ್ನತೆ ನಮ್ಮ ಮಧ್ಯದಲ್ಲಿ ಉಂಟು. ದೇವರ ಉಪಸ್ಥಿತಿ ನಮ್ಮ ಮಧ್ಯದಲ್ಲಿ ಚಲಿಸ್ತಾ ಉಂಟು. ದೇವರ ಉಪಸ್ಥಿತಿ ಏಕೆಂದರೆ ನೀವು ಮತ್ತು ನಾವು ಸೇರಿ ನಮ್ಮ ತಂದೆಯಾದ ದೇವರಿಗೆ ಯಜ್ಞವನ್ನು ಅರ್ಪಿಸ್ತೇವೆ. ಸ್ತುತಿ ಆರಾಧನೆ ಎಂಬ ಯಜ್ಞವನ್ನು ನಾವು ಅರ್ಪಿಸ್ತೇವೆ. ಆಲ್ರೆಡಿ ಆತನು ನಮ್ಮ ಯಜ್ಞವನ್ನು ಸ್ವೀಕಾರ ಮಾಡಿದ್ದಾನೆ. ಪ್ರಿಯರೇ, ಈ ಸಮಯದಲ್ಲಿ ನಾವೆಲ್ಲರೂ ಅನುಭವ ಮಾಡುವ ಆತನ ಪ್ರಸನ್ನತೆಯ ಅನುಭವ ಮಾಡುವ. ಏಕೆ ಆತನ ಉಪಸ್ಥಿತಿ ನಮ್ಮ ಮಧ್ಯದಲ್ಲಿ ಇದ್ದಾನೆ. ಆತನು ವಾಗ್ದಾನ ಮಾಡಿದ್ದಾನೆ, ನಾನು ನಿಮ್ಮ ಮಧ್ಯದಲ್ಲಿ ಇದ್ದೇನೆಂದು, ಈ ಲೋಕದ ಅಂತ್ಯ ತನಕ ಇದ್ದೇನೆಂದು ಹೇಳಿದ್ದಾನೆ. ಆತನು ನೀವು ಅನಾಥರಲ್ಲ ಎಂದು ಹೇಳಿದ್ದೇನೆ. ಎಷ್ಟೋ ಸಂಗತಿ ಈ ಆತನು ನಮಗೆ ಸತ್ಯವೇದದ ಮುಖಾಂತರ ನಮ್ಮ ದೇವರು ಹೇಳಿದ್ದಾನೆ ನಮಗೆ. ಅದಕ್ಕೆ ನಾವು ನಂಬುವ ವಾಕ್ಯವನ್ನು ನಂಬಿ ವಾಕ್ಯದ ಪ್ರಕಾರ ನಡೆಯುವ ಈ ಸಮಯದಲ್ಲಿ ಮುಂದೆ ಹೋಗುವ. ದೇವರ ವಾಕ್ಯದಲ್ಲಿ ನಾವು ಮುಂದೆ ಹೋಗುವ. ಯೋಹನ ಸುವಾರ್ತೆ 15ರಲ್ಲಿ ನಾವು 26 ನಾವು ಧ್ಯಾನಿಸುವ. ಅಲ್ಲಿ ಆತನು ಹೇಳ್ತಾ ಇದ್ದಾನೆ, ಆದರೆ ತಂದೆಯ ಬಳಿಯಿಂದ ಏನು ಹೇಳ್ತಾನೆ, ಆದರೆ ತಂದೆಯ ಬಳಿಯಿಂದ ನಾನು ನಿಮಗೆ ಕಳಿಸಿಕೊಡುವ ಸಹಾಯಕನು, ಹೇಳ್ತಾನೆ. ಸಹಾಯಕನು ಪರಿಶುದ್ಧ ಆತ್ಮದ ವಿಷಯದಲ್ಲಿ ಮಾತಾಡ್ತಾ ಇದ್ದಾನೆ ಯೇಸು ಕ್ರಿಸ್ತನು. ನಾವು ಯಾವ ಕಾಲದಲ್ಲಿದ್ದೇವೆ ಈಗ ಪ್ರಿಯರೇ? ಪರಿಶುದ್ಧಾತ್ಮನ ಕಾಲದಲ್ಲಿದ್ದೇವೆ ನಾವು. ನಿಮ್ಮ ಮಧ್ಯದಲ್ಲಿ, ನಮ್ಮ ಮಧ್ಯದಲ್ಲಿ ಯಾರಿದ್ದಾನೆ? ಪರಿಶುದ್ಧಾತ್ಮನಿದ್ದಾನೆ. ದೇವರ 3ನೇ ವ್ಯಕ್ತಿ ಪರಿಶುದ್ಧಾತ್ಮನು. ಆದಿಕಾಂಡ 1 ಓದಿ ನಮ್ಗೆ ಗೊತ್ತಾಗ್ತದೆ. ಲೋಕದಲ್ಲಿ ಏನಿತ್ತು? ಕತ್ತಲೆ ಇತ್ತು. ಆದಿ ಸಾಗರದ ಮೇಲೆ ಏನಿತ್ತು? ಪರಿಶುದ್ಧಾತ್ಮನು ಚಲಿಸ್ತಾ ಇದ್ದ. ಪರಿಶುದ್ಧಾತ್ಮನು ಚಲಿಸ್ತಾ ಇದ್ದ. ಗಬ್ರಿಯೇಲನು ಬಂದು ಮರಿಯಮ್ಮನಿಗೆ ಏನು ಹೇಳ್ತಾನೆ? ಪರಿಶುದ್ಧಾತ್ಮನ ಛಾಯೆ ನಿನ್ನ ಮೇಲೆ ಬರುವಾಗ ನೀನು ಗರ್ಭಿಣಿ ಹೊಂದಿವಿ, ನಿನಗೆ ಒಬ್ಬ ಮಗ ಹುಟ್ಟುತ್ತಾನೆ, ಆತನ ಹೆಸರು ಯೇಸೆಂದು ಇರಬೇಕು. ಪ್ರಿಯರೇ, ಪ್ರವಾದಿ ಮುಖಾಂತರ ಏನು ಮಾತಾಡ್ತಾನೆ? ಲೋಕಕ್ಕೆ ರಕ್ಷಕನು ಬರ್ತಾನೆ ಅಂದರೆ ಏನು? ಇಮ್ಮಾನುವೇಲ್, ಎಲ್ಲ ಕಡೆಯಲ್ಲಿ ಇರುವಾತನು. ದೇವರು ಇಮ್ಮಾನುವೇಲ್, ಎಲ್ಲ ಕಡೆಯಲ್ಲಿ ಇರುವಾತನು. ಪ್ರಿಯರೇ, ಪರಿಶುದ್ಧಾತ್ಮನು ತುಂಬ ಇಂಪಾರ್ಟೆಂಟ್. ದೇವರ ಆತ್ಮ ಯೇಸು ಕ್ರಿಸ್ತನು ಒಂದು ಅದ್ಭುತ ಮಾಡುವಾಗ ಒಬ್ಬನ ಕಣ್ಣು ತೆರೆಯುತ್ತಾ ಇದ್ದಾನೆ. ಆಗ ಪರಿಚಯವರು ಶಾಸ್ತ್ರರು ಬರ್ತಾರೆ. ಇವನು ದವ್ವಗಳ ಬಲದಿಂದ ಆತನ ಸಹಾಯದಿಂದ ಇವನು ಬಿಡಿಸ್ತಾನೆ ಎಂದು ಹೇಳ್ತಾನೆ. ಯೇಸು ಹೇಳ್ತಾ ಇದ್ದಾನೆ, ನೀವು ಮಗನ ವಿಷಯದಲ್ಲಿ ಒಂದು ವೇಳೆ ಮಾತಾಡಿದರೆ, ಅಂದರೆ ಯೇಸು ಕ್ರಿಸ್ತನ ವಿಷಯ ಮಾತಾಡಿ ನಿಮಗೆ ಕ್ಷಮೆ ಸಿಗಬಹುದು. ಆದರೆ ಪರಿಶುದ್ಧಾತ್ಮನ ವಿರುದ್ಧವಾಗಿ ಮಾತಾಡಿದರೆ ನಿಮಗೆ ಈ ಲೋಕದಲ್ಲಿ ಕ್ಷಮೆ ಇಲ್ಲ, ಆ ಲೋಕದಲ್ಲಿ ಕೂಡ ಕ್ಷಮೆ ಇಲ್ಲ. ಯೇಸು ಕ್ರಿಸ್ತನ ಬಾಯಿಂದ ಬಂದ ಮಾತು. ಪರಿಶುದ್ಧಾತ್ಮನು ವೆರಿ ವೆರಿ ಇಂಪಾರ್ಟೆಂಟ್. ಇವತ್ತು ಜೀವಿಸಬೇಕಾದರೆ ದೇವರ ಮಕ್ಕಳಿಗೆ ಏನು ಬೇಕು? ಪರಿಶುದ್ಧಾತ್ಮನು ಬೇಕು. ಒಬ್ಬ ವ್ಯಕ್ತಿ ರಕ್ಷಣೆಗೆ ಬರಬೇಕಾದರೆ ಪರಿಶುದ್ಧಾತ್ಮನ ಕಾರ್ಯ ಮಾಡ್ತಾ ಇದ್ದಾನೆ. ಈಗ ಕೂಡ ಪರಿಶುದ್ಧಾತ್ಮನು ಚಲಿಸ್ತಾ ಇದ್ದಾನೆ. ಆದಿ ಸಾಗರದಲ್ಲಿ ಚಲಿಸಿದ ಪರಿಶುದ್ಧಾತ್ಮನು
ಈಗ ನಿನ್ನಲ್ಲಿ ನನ್ನಲ್ಲಿ ಚಲಿಸ್ತಾ ಇದ್ದಾನೆ. ಪರಿಶುದ್ಧಾತ್ಮನು ನಮ್ಮಲ್ಲಿ ಚಲಿಸ್ತಾ ಇದ್ದಾನೆ. ಏನು ಮಾಡಬೇಕು, ನೀನು ಎಲ್ಲಿ ಹೋಗಬೇಕು, ಎಲ್ಲ ಪರಿಶುದ್ಧಾತ್ಮನಿಗೆ ಆಲೋಚನೆ ಕೊಡ್ತಾನೆ. ಯಾವಾಗ ನೀನು ಪರಿಶುದ್ಧ ಆತ್ಮನ ಆಲೋಚನೆ ಕೇಳ್ಕೊಡ್ತಿ, ಅದು ಒಳ್ಳೆಯ ಆಲೋಚನೆ ಆತನು ಕೊಡ್ತಾನೆ. ಒಳ್ಳೆಯ ಮಾರ್ಗವನ್ನು ತೋರಿಸ್ತಾನೆ ಆತನು ಯಾರಾಗಿದ್ದಾನೆ? ಆತನು ಸಹಾಯಕನಾಗಿದ್ದಾನೆ. ಇಲ್ಲಿ ಯೇಸು ಹೇಳ್ತಾನೆ, ನಾನು ನಿಮಗೆ ಕಳಿಸಿಕೊಡುವ ಸಹಾಯಕನು ಪರಿಶುದ್ಧ ಯಾರ ಆತ್ಮನ ಯಾರ ಸಹಾಯಕನು. ನಮಗೆ ಈಗ ಯಾರು ಸಹಾಯ ಇದ್ದಾರೆ? ಯಾರ ಸಹಾಯ? ಮನುಷ್ಯನು ಹೇಳ್ಬೋದು, ನಿನಗೆ ಸಹಾಯ ಮಾಡ್ತಾನೆ, ನಿನಗೆ ಅದು ಮಾಡ್ತಾನೆ, ನಿನಗೆ ಇದು ಮಾಡ್ತಾನೆ. ಸಾಧ್ಯ ಇಲ್ಲ. ಬಾಯಿ ಮಾತು ಮಾತ್ರ, ಇಂದಿನಿಂದ ಬೇರೆ ಮಾತಾಡ್ತಾನೆ. ನಮಗೆ ಯಾರು ಸಹಾಯ ಮಾಡಬೇಕು? ಪರಿಶುದ್ಧಾತ್ಮನು ಸಹಾಯ ಮಾಡಬೇಕು ನಮಗೆ. ಎಲ್ಲ ಕಡೆಯಲ್ಲಿ ಆತನು ಪರಿಶುದ್ಧಾತ್ಮನು ಸಹಾಯಕ. ನನಗೆ ಇವತ್ತು ಸಹಾಯಕನು ಬೇಕು. ಇಲ್ಲಿ ದೇವರ ವಾಕ್ಯ ಹೇಳ್ತದೆ, ಆದರೆ ತಂದೆ ಬಳಿಯಿಂದ ಹೊರಡುವ ಸತ್ಯದ ಆತ್ಮಗಳು ತುಂಬ ಉಂಟು ಭೂಲೋಕದಲ್ಲಿ. ಬೇರೆ ಸುಳ್ಳಿನ ಆತ್ಮ ಉಂಟು, ಮೋಸ ಮಾಡುವ ಆತ್ಮ ಉಂಟು, ವಂಚನೆ ಮಾಡುವ ಆತ್ಮ ಉಂಟು, ಬೈಯುವ ಆತ್ಮ ಉಂಟು, ಬೇರೆ ಬೇರೆ ಆತ್ಮ ಉಂಟು ಲೋಕದಲ್ಲಿ. ಬೇರೆಯವರಿಗೆ ಹಾಳು ಮಾಡುವ ಆತ್ಮ ಉಂಟು, ವ್ಯಭಿಚಾರ ಮಾಡುವ ಆತ್ಮ ಉಂಟು, ಕಳ್ಳತನ ಮಾಡುವ ಆತ್ಮ ಉಂಟು. ಅದು ಸತ್ಯದ ಆತ್ಮ ಅಲ್ಲ, ಅದು ಸುಳ್ಳಿನ ಆತ್ಮ. ಅದು ಇಲ್ಲಿ ದೇವರು ಹೇಳ್ತಾನೆ, ಸತ್ಯದ ಆತ್ಮ. ದೇವರು ಯಾರಾಗಿದ್ದಾನೆ? ಸತ್ಯವಾಗಿದ್ದಾನೆ. ಆತನು ಸತ್ಯವಾಗಿದ್ದಾನೆ. ಈ ಸತ್ಯದ ಆತ್ಮನಿಂದ ತುಂಬಬೇಕೆಂದು ದೇವರು ಮಕ್ಕಳು ಬಯಸ್ತಾನೆ. ದೇವರು ಸತ್ಯದ ಆತ್ಮ ಬರುವಾಗ ಏನಾಗ್ತದೆ? ನಿನ್ನಲ್ಲಿ ಇದ್ದ ಹೆದರಿಕೆ ಓಡಿ ಹೋಗ್ತದೆ. ನೀನು ಧೈರ್ಯಶಾಲಿ ಆಗ್ತಿ. ತಿಮೋತಿಯ ಬರೆದ ಪತ್ರಿಕೆಯಲ್ಲಿ ಹೇಳ್ತಾನೆ, ನಿಮಗೆ ಕೊಟ್ಟ ಆತ್ಮ ಅದು ಯಾವ ಆತ್ಮ? ಪ್ರೀತಿಯ ಆತ್ಮ, ಮತ್ತೆ ಅದು ಧೈರ್ಯದ ಆತ್ಮ, ಮತ್ತೆ ಸ್ವಸ್ಥ ಬುದ್ಧಿಯ ಆತ್ಮ. ಈ ಮೂರು ಸಂಗತಿ ಇಲ್ಲಿ ನಾವು ತುಂಬಬೇಕು. ಪ್ರೀತಿಯ ಆತ್ಮ, ಪ್ರೀತಿ ಅಂದರೆ ದೇವರು, ಸ್ವಸ್ಥ ಬುದ್ಧಿ, ಧೈರ್ಯ. ಇದು ಸತ್ಯದ ಆತ್ಮ ಮಾತ ಕೊಡ್ತಾನೆ. ಸತ್ಯದ ಆತ್ಮವನು. ಲೋಕದಲ್ಲಿ ತುಂಬ ಆತ್ಮ ಉಂಟು, ಆದರೆ ಸತ್ಯದ ಆತ್ಮ ವೆರಿ ಇಂಪಾರ್ಟೆಂಟ್. ಯೋಹನ ಪತ್ರಿಕೆಯಲ್ಲಿ ಹೇಳ್ತಾನೆ, ಲೋಕದಲ್ಲಿ ಇರುವುದಂತ ನಿನ್ನ ಒಳಗಿರುವ ಆತನು ಹೆಚ್ಚಿನವನು. ಹೇಳ್ತಾನೆ, ನಿನ್ನ ಒಳಗೆ ಯಾರಿದ್ದಾನೆ? ಒಂದು ನೀನು ಯೇಸುಕ್ಕೆ ಸ್ವಂತ ರಕ್ಷಕನು ಸ್ವೀಕಾರ ಮಾಡಿದರೆ ಯಾರಿದ್ದಾನೆ ಒಳಗೆ? ಪರಿಶುದ್ಧ ಆತ್ಮನಿದ್ದಾನೆ. ಲೋಕದಲ್ಲಿ ಆತ್ಮಗಳು ಉಂಟು, ಬೇರೆ ಬೇರೆ ಆತ್ಮಗಳು ಉಂಟು, ಆದರೆ ನಿನ್ನ ಒಳಗೆ ಎಲ್ಲ ಆತ್ಮಗಿಂತ ದೊಡ್ಡವನು ಇದ್ದಾನೆ. ಎಲ್ಲ ಆತ್ಮಗಳಿಗಿಂತ ದೊಡ್ಡವನು ಸತ್ಯದ ಆತ್ಮವು ನಿನ್ನಲ್ಲಿ ಉಂಟು. ಇಲ್ಲಿ ಹೇಳ್ತಾನೆ, ಸತ್ಯದ ಆತ್ಮನು ಬಂದಾಗ ಆತನು ನನ್ನನ್ನು ಕುರಿತು ಸಾಕ್ಷಿ ಹೇಳುವನು. ಒಬ್ಬ ಸತ್ಯದ ಆತ್ಮ ಅವನಿಗೆ ಮುಟ್ಟುವಾಗ ಅವನು ಯಾರ ವಿಷಯದಲ್ಲಿ ಸಾಕ್ಷಿ ಕೊಡ್ತಾನೆ? ಯೇಸುವಿನ ವಿಷಯದಲ್ಲಿ ಸಾಕ್ಷಿ ಕೊಡ್ತಾನೆ. ಆತನು ಯೇಸುವಿನ ವಿಷಯದಲ್ಲಿ ಆತನು ಮಾತಾಡ್ತಾನೆ. ಯೇಸು ಅವನಿಗೆ ಏನು ಮಾಡಿದನು ಅವನ ಜೀವಿತದಲ್ಲಿ, ಹೇಗೆ ಅವನ ಜೀವಿತ ಬದಲಾಗಿದೆ, ಹೇಗೆ ದೇವರು ಅವನ ಜೀವಿತದಲ್ಲಿ ಯೇಸು ಅದ್ಭುತ ಮಾಡಿದನೆಂದು ಈ ಸತ್ಯದ ಆತ್ಮ ಸಾಕ್ಷಿ ಕೊಡ್ತಾನೆ. ಯೇಸು ಹೇಳ್ತಾ ಇದ್ದಾನೆ ಶಿಲುಬೆಯಲ್ಲಿ, ನೀವು ನನಗೆ ಸಾಕ್ಷಿಗಳೇ ಆಗಿರಬೇಕು. ಏನು ಹೇಳ್ತಾನೆ? ನೀವು ನನಗೆ ಸಾಕ್ಷಿಗಳಾಗಿರಬೇಕು. ವೆರಿ ಇಂಪಾರ್ಟೆಂಟ್. ಇಲ್ಲಿ ಏನು ಹೇಳ್ತಾನೆ? ಸತ್ಯದ ಆತ್ಮ ಬಂದಾಗ ಆತನು ನನ್ನನ್ನು ಕುರಿತು ಸಾಕ್ಷಿ ಹೇಳುವನು. ಯೇಸುವಿನ ಕುರಿತು ಸಾಕ್ಷಿ ಹೇಳ್ತಾನೆ ಸತ್ಯದ ಆತ್ಮ. 14ನೇ ಅಧ್ಯಾಯದಲ್ಲಿ ಯೇಸು ಕ್ರಿಸ್ತನು ಹೇಳ್ತಾ ಇದ್ದಾನೆ, 6ರಲ್ಲಿ, ನಾನೇ
ಮಾರ್ಗ, ಸತ್ಯ, ಜೀವವಾಗಿದ್ದೇನೆ. ನನ್ನ ಬಿನ ಯಾರು ತಂದೆಯ ಬಳಿಗೆ ಹೋಗಲಿಕ್ಕೆ ಆಗೋದಿಲ್ಲ, ಅಂದರೆ ಪರಲೋಕಕ್ಕೆ ಸೇರಲಿಕ್ಕೆ ಆಗೋದಿಲ್ಲ. ಯೇಸು ಯಾರಾಗಿದ್ದಾನೆ? ಪರಲೋಕಕ್ಕೆ ಹೋಗುವ ಮಾರ್ಗ. ಯೇಸು ಯಾರಾಗಿದ್ದಾನೆ? ಅಸತ್ಯವಾಗಿದ್ದಾನೆ. ಯೇಸು ಯಾರೇ ಆಗಿದ್ದಾನೆ? ಅಜೀವವಾಗಿದ್ದಾನೆ, ಪರಲೋಕದ ಜೀವ. ಈ ರೀತಿ ಶ್ವಾಸ ಸಿಗುವ ಜೀವ ಎಲ್ಲರಲ್ಲಿ ಉಂಟು. ಇದು ಆತನ ಜೀವ ಬೇಕು. ಈ ಜೀವ ತೊಟ್ಟಕ್ಕೆ ಸೇರಬೇಕು. ಬೇರೆ ಮಾರ್ಗ ಇಲ್ಲ ಹೇಳ್ತಾನೆ ಆತನು. ಒಬ್ಬ ವ್ಯಕ್ತಿ ನಿತ್ಯತ್ವ ಸಿಗಬೇಕಾದ್ರೆ ಸತ್ಯವೇದ ಹೇಳ್ತದೆ, ಬೇರೆ ಮಾರ್ಗ ಇಲ್ಲ. ಆತನೇ ನಾನೇ ಮಾರ್ಗ, ನನ್ನ ಮಾರ್ಗ ಮುಖ ಹೋಗಬೇಕು. ಮಾರ್ಗ ಬೇರೆ ಬೇರೆ ಇರಬಹುದು. ಮನುಷ್ಯನು ಮಾಡಿದ ಮಾರ್ಗ ಬೇರೆ ಬೇರೆ ಲೋಕದಲ್ಲಿ ಉಂಟು. ಮನುಷ್ಯನು ಹೇಳ್ತಾನೆ ಬೇರೆ ಬೇರೆ ಮಾರ್ಗದಲ್ಲಿ ಹೋದರೆ ಸೇರುವುದು ಒಂದೇ ಕಡೆಗೆ ಅಂತ ಹೇಳ್ತಾನೆ. ಸತ್ಯವೇದ ಅದು ಹೇಳುವುದಿಲ್ಲ. ಸತ್ಯವೇದ ಹೇಳ್ತದೆ ಬೇರೆ ಬೇರೆ ಮಾರ್ಗದಲ್ಲಿ ಹೋದವರು ಆ ಒಂದು ಮಾರ್ಗಕ್ಕೆ ಹೋಗಿ ಪರಲೋಕಕ್ಕೆ ಸೇರುವುದಿಲ್ಲ ಅಂತ ಸತ್ಯವೇದ ಹೇಳ್ತದೆ. ಮಾನವನು ಏನು ಮಾಡ್ತಾನೆ? ಬೇರೆ ಬೇರೆ ಮಾರ್ಗ ಹೋಗಿ ಒಂದೇ ಮಾರ್ಗ ಅಲ್ಲಿ ಸೇರ್ತದೆ. ಸತ್ಯವೇದ ಏನು ಹೇಳ್ತದೆ? ಯೇಸು ಏನು ಹೇಳ್ತಾನೆ? ನಾನೇ ಮಾರ್ಗವಾಗಿದ್ದೇನೆ. ಇಲ್ಲಿ ನೋಡಿ ಏನು ಹೇಳ್ತಾನೆ? ನಾನೇ ಮಾರ್ಗವು, ಸತ್ಯವು, ಜೀವವು ಆಗಿದ್ದೇನೆ. ನನ್ನ ಮೂಲಕ ಹೊರತು ಯಾರು ತಂದೆಯ ಬಳಿಗೆ ಬರುವುದಿಲ್ಲ ಹೇಳ್ತಾನೆ. ನನ್ನ ಮೂಲಕ ಹೊರತು ಯಾರು ತಂದೆಯ ಬಳಿಗೆ ಬರುವುದಿಲ್ಲ ಹೇಳ್ತಾನೆ. ಅಂದರೆ ಆ ಸ್ಥಳದಾಗೆ ಸೇರಲಿಕ್ಕೆ ಆಗುವುದಿಲ್ಲ. ಕ್ರಿಸ್ತ ಯೇಸುವಿನ ಮುಖಾಂತರೇ ಹೋಗಬೇಕು. ಯೇಸು ಸ್ಪಷ್ಟವಾಗಿ ಹೇಳ್ತಾ ಇದ್ದಾನೆ, ಸ್ಪಷ್ಟವಾಗಿ ಮಾತಾಡ್ತಾ ಇದ್ದಾನೆ. ಪುನಃ ಹೇಳ್ತಾನೆ ಅಲ್ಲಿ, ನೀವು ಮೊದಲಿಂದ ನನ್ನ ಸಂಗಡ ಇದ್ದಾಗ ನೀವು ಸಾಕ್ಷಿಗಳಾಗಿದ್ದೀರಿ. ಸಾಕ್ಷಿ ವೆರಿ ವೆರಿ ಇಂಪಾರ್ಟೆಂಟ್ ಆಗಿದೆ. ಇಲ್ಲಿ ಸತ್ಯವೇದ ಹೇಳ್ತದೆ, ಸತ್ಯವೇದ ಇಲ್ಲಿ ಹೇಳ್ತದೆ 16ರಲ್ಲಿ ದೇವರ ವಾಕ್ಯ ಹೇಳ್ತದೆ, 6ರಲ್ಲಿ ಹೇಳ್ತದೆ, ಆದರೂ ನಾನು ನಿಮಗೆ ಸತ್ಯವನ್ನು ಹೇಳುತ್ತೇನೆ. ಪುನಃ ಹೇಳ್ತಾನೆ ಯೇಸು, ನಾನು ನಿಮಗೆ ಸತ್ಯವನ್ನು ಹೇಳ್ತೇನೆ, ಸತ್ಯವನ್ನು ಹೇಳ್ತೇನೆ, ಸತ್ಯವನ್ನು ನಾನು ನಿಮಗೆ ಸತ್ಯವನ್ನು ಹೇಳ್ತೇನೆ, ಕೇಳಿರಿ. ನಾನು ಹೋಗುವುದು ನಿಮಗೆ ಹಿತಕರವಾಗಿದೆ. ಹೇಗೆಂದರೆ ನಾನು ಹೋಗದಿದ್ದರೆ ಆ ಸಹಾಯಕನು ನಿಮ್ಮ ಬಳಿಗೆ ಬರುವುದಿಲ್ಲ. ಯೇಸು ಹೋದ ನಂತರ ಆ ಸಹಾಯಕವನ್ನು ದೇವರು ಕಳಿಸಿದ್ದಾನೆ. ನಾನು ಸತ್ಯ ಓದಿದ್ರೆ ನಮಗೆ ಗೊತ್ತಾಗ್ತದೆ ಹೇಗೆ ಕಳಿಸಿದ್ದಾನೆ, ಯಾವ ರೀತಿಯಲ್ಲಿ ಕಳಿಸಿದ್ದಾನೆ ಅಂತ. ಯೇಸು ಶಿಲುಬೆಯಲ್ಲಿ ಪ್ರಾಣ ಬಿಟ್ಟನು ಎಲ್ಲ ಮಾನವ ಕುಲಗೋಸ್ಕರ. ಯೇಸು 3ನೇ ದಿವಸ ಜೀವಂತವಾದನು, ಸತ್ಯವೇದ ಹೇಳ್ತದೆ. ಯೇಸು ಪರಲೋಕಕ್ಕೆ ಹೋದನು. ಜೀವಂತ ಆದ ನಂತರ 50 ದಿವಸ ಈ ಲೋಕದಲ್ಲಿ ಇದ್ದನು. ಅದನು 50 ದಿವಸ ಎಲ್ಲ ಶಿಷ್ಯರಿಗೆ ಕಾಣಿಸಿಕೊಂಡು, ಎಷ್ಟೋ ಶಿಷ್ಯರಿಗೆ, ಎಷ್ಟೋ ಯೇಸುವನ್ನು ಹಿಂಬಾಲಿಸಿದವರಿಗೆ ಆತನು ಕಾಣಿಸಿಕೊಂಡಿದ್ದಾನೆ. ಇಲ್ಲಿ ಸಾಕ್ಷಿ ಉಂಟು ಅವರದ್ದು. ನಂತರ ಆತನು ಪರಲೋಕಕ್ಕೆ ಹೋಗಿದ್ದಾನೆ. ಸತ್ಯವಿದೆ ಹೇಳ್ತದೆ, ಪಂಚಶತಮಾನ ದಿವಸ ಯೇಸು ಹೇಳಿದ ಮಾತು, ನಾನು ಹೋಗದೆ ಅವನು ಬರುವುದಿಲ್ಲ ಎಂದು ಹೇಳಿದ ಮಾತು ನೆರವೇರಿತು. ಪಂಚಶತಮಾನ ದಿವಸ 10 ದಿವಸ ನಂತರ ಆ ಪರಿಶುದ್ಧ ಆತ್ಮನು ಬರುತ್ತಾನೆ. ಯಾರ ಮೇಲೆ? ಯಾರು ವಾಕ್ಯ ಪಾಲಿಸಿದ್ದಾರೆ. ಅಂದರೆ ಯೇಸು ಹೋಗುವಾಗ ಹೇಳ್ತಾನೆ, ಈ ಪಟ್ಟಣದಲ್ಲೇ ನೀವು ಇರ್ರಿ, ಪಟ್ಟಣ ಬಿಟ್ಟು ಹೋಗಬೇಡಿರಿ, ಪಟ್ಟಣ ಬಿಟ್ಟು ನೀವು ಹೋಗಬಾರದು, ಇಲ್ಲೇ ಇರಿ, ಈ ಪಟ್ಟಣದಲ್ಲಿ ಇದು ಪ್ರಾರ್ಥನೆ ಮಾಡಿರಿ. ಯೇಸುಗೆ ಪರಲೋಕಕ್ಕೆ ಹೋಗುವಾಗ ಬಿಡಲಿಕ್ಕೆ ಎಷ್ಟು ಜನ ಹೋದದ್ದು? ನೀವು ಮೊದಲನೇ ಕೊರಿಂಥಿಯರಿಗೆ 15ರಲ್ಲಿ ನೀವು ಓದಿದರೆ ಗೊತ್ತಾಗ್ತದೆ. ಅಲ್ಲಿ 500ಗಿಂತ ಹೆಚ್ಚು ಜನ ಇದ್ದರು, 500ಗಿಂತ ಹೆಚ್ಚು. ಆದರೆ ಎಷ್ಟು ಜನ ಪಾಲಿಸಿದರು ದೇವರ ವಾಕ್ಯ? 120 ಜನ. ಮತ್ತು ಉಳಿದವರು ತನ್ನ ಮನೆಗೆ ಹೋದರು. ಈ 120 ಜನರ ಮೇಲೆ ಕೂಡ ಪಂಚಶತಮಾನ ದಿವಸ ದೇವರು ವಾಗ್ದಾನ ಮಾಡಿದ ಅದು ಪರಿಶುದ್ಧ ಆತ್ಮನು ಇಳಿದು ಬಂತು. ಯಾರ ಮೇಲೆ ಆ ಪರಿಶುದ್ಧ ಆತ್ಮನು ಇಳಿದು ಬಂದನೋ ಅವರ ಜೀವಿತ ಬದಲಾಯಿತು. ಹೆದರಿಕೊಂಡು ಕೋಣೆ ಒಳಗಿದ್ದವರು
ಕೊಲ್ತಾರೆ, ವೈದ್ಯರು ಸೇರಿ ನಮಗೆ ಕೂಡ ಕೊಲ್ತಾರೆ ಎಂದು ಹೇಳಿದವರು ಧೈರ್ಯದಿಂದ ತುಂಬಿ, 2ನೇ ವಾಕ್ಯದಲ್ಲಿ ಅಪೊಸ್ತಲಗತೆ, ಧೈರ್ಯದಿಂದ ತುಂಬಿ ಅವರು ಆ ಪಂಚಶತಮಾನ ದಿವಸ ಲಕ್ಷಾಂತರ ಜನರ ಮುಂದೆ ಅವರು ಬೋಧನೆ ಮಾಡ್ತಾ ಇದ್ದಾರೆ. ಯೇಸುವನ್ನು ನೀವು ಶಿಲುಬೆಗೆ ಹಾಕಿದ್ದು ಎಂದು ಹೇಳ್ತಾರೆ. ಎಷ್ಟು ಧೈರ್ಯದಿಂದ ಮಾತಾಡ್ತಾ ಇದ್ದಾರೆ. ಕಾರಣ ಪರಿಶುದ್ಧಾತ್ಮನು. ಸತ್ಯವೇದಲ್ಲಿರುತ್ತದೆ, ಅವರ ಆ ಮಾತುಗಳನ್ನು ಕೇಳಿ ಯಾರ್ಯಾರು ಕೇಳಿದರೆ ಅವರು ಎದೆ ಬಡಿದರು. ನಾವು ಏನು ಮಾಡಿದ್ದೇವೆ? ರಕ್ಷಕನಿಗೆ ನಾವೆಲ್ಲ ಸೇರಿ ಶಿಲುಬೆಗೆ ಹಾಕಿದ್ದೇವೆ. ಯೇಸು ಶಿಲುಬೆಗೆ ಹಾಕಲಿಕ್ಕೆ ಕಾರಣ ಏನು? ಇದೆ, ದೇವರ ಚಿತ್ತ ಇತ್ತು. ದೇವರ ಚಿತ್ತವನ್ನು ಯೇಸು ನೆರವೇರಿಸಿದ. ಎಷ್ಟು ಜನ ರಕ್ಷಣೆಗೆ ಬಂದರು? 3,000 ಜನ ರಕ್ಷಣೆ ಬಂದರು ಆ ದಿವಸ. ಯಾರು ತಂದದ್ದು? ಪರಿಶುದ್ಧಾತ್ಮನು. ಇಲ್ಲಿ ನೋಡಿ, ನಾವು ಮುಂದೆ ಹೋಗುವಾಗ ಗೊತ್ತಾಗ್ತದೆ. ಆತನು ಕಳಿಸಿ, ಆತನು ಬಂದು, ಈಗ ಪರಿಶುದ್ಧಾತ್ಮ ಬಂದ ನಂತರ ಏನು ಮಾಡ್ತಾನೆ ನೋಡಿ. ಪರಿಶುದ್ಧಾತ್ಮ ಒಬ್ಬನಿಗೆ ಮುಟ್ಟಿದ, ಆ ಸತ್ಯದಾತ್ಮ ಮುಟ್ಟಿದ. ಏನು ಮಾಡ್ತಾ ಇದ್ದಾನೆ ಆತನ ಕೆಲಸ ಏನು? ಆತನು ಬಂದು ಪಾಪ, ನೀತಿ, ನ್ಯಾಯ ತೀರ್ಪಿಗೆ ಈ ವಿಷಯದಲ್ಲಿ ಲೋಕಕ್ಕೆ ಅರಿವು ಹುಟ್ಟಿಸೋನು. ನೋಡಿ, ಈಗ ಅರಿವು ಹುಟ್ಟಿಸ್ತಾನೆ. ಒಬ್ಬ ಮನುಷ್ಯನೊಳಗೆ ಆತನು ಅರಿವು ಹುಟ್ಟಿಸ್ತಾನೆ. ನೀನು ಪಾಪಿಯಾಗಿದ್ದಿ, ನೀನು ಪಾಪದಲ್ಲಿ ಜೀವಿಸ್ತಾ ಇದ್ದಿ, ನೀನು ಪಾಪದಲ್ಲಿ ನಡೆಯುತ್ತಾ ಇದ್ದಿ ಹೇಳ್ತಾನೆ. ಪಾಪ ಮತ್ತು ನೀತಿ, ನ್ಯಾಯದ ವಿಷಯದ, ನ್ಯಾಯ ತೀರ್ಪಿನ ವಿಷಯದಲ್ಲಿ ನ್ಯಾಯ ತೀರ್ಪುಂಟು ಎಂದು ಅವನಿಗೆ ಒಳಗೆ ಯಾರು ಹೇಳ್ತಾನೆ? ಪರಿಶುದ್ಧಾತ್ಮನೇ ಹೇಳ್ತಾ ಇದ್ದಾನೆ. ಪಾಪಿ ಎಂದು ಅವನಿಗೆ ಒಪ್ಪಲಿಕ್ಕೆ ಆ ಪರಿಶುದ್ಧಾತ್ಮನ ಸಹಾಯ ಮಾಡ್ತಾನೆ. ಇವತ್ತು ಮಾನವನು ಜಗತ್ತಲ್ಲಿ ನಾನು ಪಾಪ ಮಾಡಿದ್ದೇನೆಂದು ಒಪ್ಪಲಿಕ್ಕೆ ಸಿದ್ಧ ಇಲ್ಲ. ಪಾಪದಲ್ಲಿ ಜೀವಿಸ್ತೇನೆ, ಇದೆಲ್ಲ ನಾನು ಮಾಡುವುದು ಎಲ್ಲ ದೇವರ ಚಿತ್ತಕ್ಕೆ ವಿರುದ್ಧ ಪಾಪ ಎಂದು ಅವನಿಗೆ ಅರಿವಿಲ್ಲ. ಈಗ ಅರಿವುಂಟು ಹಾಗಾದರೆ ಏನು ಮಾಡಬೇಕು? ಅವನಿಗೆ ಪರಿಶುದ್ಧಾತ್ಮನು ಮುಟ್ಟಬೇಕು, ಪರಿಶುದ್ಧಾತ್ಮನು ಸಹಾಯ ಮಾಡಬೇಕು, ಪರಿಶುದ್ಧಾತ್ಮನ ಅವನ ಹೃದಯವನ್ನು ಬದಲಾಯಿಸಬೇಕು. ಪರಿಶುದ್ಧಾತ್ಮನು ಬದಲಾಯಿಸಿದರೆ ಮಾತ್ರ ಒಬ್ಬನ ಜೀವಿತದಲ್ಲಿ ಯೇಸುವನ್ನು ಕಂಡುಕೊಳ್ಳಲಿಕ್ಕೆ ಆಗ್ತದೆ. ಯೇಸು ಕ್ರಿಸ್ತನನ್ನು ಸ್ವಂತ ರಕ್ಷಕನನ್ನು ಸ್ವೀಕಾರ ಮಾಡಲಿಕ್ಕೆ ಆಗ್ತದೆ. ಯೇಸು ನನಗಸ್ರ, ನನ್ನ ಪಾಪಗಸ್ರ, ನನಗೆ ಶಾಪದಿಂದ ಬಿಡುಗಡೆ ಮಾಡಲಿಕ್ಕೆ ಆ ಶಿಲುಬೆಯಲ್ಲಿ ಯೇಸು ಕ್ರಿಸ್ತನು ಶಾಪಗ್ರಸ್ತನಾಗಿದ್ದಾನೆ. ನನ್ನ ಪಾಪ ಆತನು ಹೊತ್ತುಕೊಂಡಿದ್ದಾನೆ, ಅದಕ್ಕೋಸ್ಕರ ಆತನು ಪ್ರಾಣ ಕೊಟ್ಟಿದ್ದಾನೆ. ಅವನಿಗೆ ಅರಿವು ಉಂಟಾಗ್ತದೆ. ಇಲ್ಲದರೆ ಅವನಿಗೆ ಅರಿವು ಉಂಟಾಗುವುದಿಲ್ಲ. ಇವತ್ತು ಲೋಕದಲ್ಲಿ ನೋಡ್ತಾ ಇದ್ದೀರಿ ನೀವು, ಜಗತ್ತಲ್ಲಿ ಆ ಅರಿವೇ ಇಲ್ಲ. ಕೆಲವರು ದೇವರೇ ಇಲ್ಲ ಹೇಳ್ತಾರೆ, ನಾಸ್ತಿಕಾಗಿ ಜೀವಿಸ್ತಾ ಇದ್ದಾರೆ. ಒಂದು ಥರದ ಏನು ಕತ್ತಲೆ ಅವರ ಜೀವಿತದಲ್ಲಿ, ಕತ್ತಲೆಯಲ್ಲಿ ಜೀವಿಸ್ತಾ ಇದ್ದಾರೆ. ಆದ ಕಾರಣ ದೇವರೇ ಇಲ್ಲ ಹೇಳ್ತಾರೆ ಅವರು. ಪ್ರಿಯರೇ, ಸತ್ಯವೇದ ಎನ್ನುತ್ತದೆ, ಒಬ್ಬ ಜಗತ್ತು ಸೃಷ್ಟಿ ಮಾಡಿದಾತನು ಇದ್ದಾನೆ. ಅವನೇ ಸತ್ಯವೇದದಲ್ಲಿ ಯೇಸು ಕ್ರಿಸ್ತನಾಗಿದ್ದಾನೆ. ಅವನು ಯೇಸು ಕ್ರಿಸ್ತನ ಮುಖಾಂತರ ಜಗತ್ತು ಸೃಷ್ಟಿಯಾದದ್ದು, ಆತನಿಗೆ ಶ್ರಾಸ ಆದದಂತೆ ಸತ್ಯವೇದ ಹೇಳ್ತದೆ. ಆತನು ತನ್ನ ಪ್ರೀತಿಯನ್ನು ಪ್ರಿಯರೇ ತೋರಿಸಿಕೊಟ್ಟ. ಆ ಯೇಸುವಿನ ವಿಷಯದಲ್ಲಿ ಅರಿವುಂಟು ಆಗಬೇಕಾದ್ರೆ ಏನು ಬೇಕು? ಪರಿಶುದ್ಧಾತ್ಮನು ಬೇಕು. ಎಷ್ಟು ತನಕ ಒಬ್ಬನಿಗೆ ಪರಿಶುದ್ಧ ಆತ್ಮನು ಮುಟ್ಟುವುದಿಲ್ಲ, ಅಷ್ಟ ತನಕ ಅವನು ನಾನು ಪಾಪಿ ಆಗಿದ್ದೇನೆ ಎಂದು ಅವನು ಹೇಳುವುದಿಲ್ಲ. ಅರಿವು ಉಂಟಾಗುವುದಿಲ್ಲ ಆತನಿಗೆ. ಏಕೆ? ಹೃದಯ ಕಠಿಣ ಇರ್ತದೆ. ಕಠಿಣ ಇದ್ದರೆ ಅರಿವು ಉಂಟಾಗುವುದಿಲ್ಲ ಆತನಿಗೆ. ಈಗ ಹೃದಯ ಕರಗಿಸಬೇಕಾದರೆ ಏನು ಬೇಕು? ಪರಿಶುದ್ಧ ಆತ್ಮನು ಅವನ ಒಳಗೆ ಕೆಲಸ ಮಾಡಲಿಕ್ಕೆ ಪ್ರಾರಂಭ ಮಾಡಬೇಕು.
ಇದೇ ಹೇಳ್ತದೆ ಇಲ್ಲಿ ನೋಡಿ. ಅವರು ಈಗ ಯಹೂದ್ಯರು ನಂಬುವುದಿಲ್ಲ, ಎಷ್ಟು ಹೇಳಿದರೂ ಕೂಡ ಯಹೂದ್ಯರು ನಂಬಲಿಕ್ಕೆ ರೆಡಿ ಇಲ್ಲ. ಇವತ್ತು ಲೋಕದಲ್ಲಿ ಜಗತ್ತು ಮಾನವ ನಂಬಲಿಕ್ಕೆ ರೆಡಿ ಇಲ್ಲ. ಅದಕ್ಕೋಸ್ಕರ ಮೊದಲನೇ ಕೊರಿಂಥೀಯರ ಪತ್ರಿಕೆಯಲ್ಲಿ 1:18 ಹೇಳ್ತದೆ, ಪೌಲನು ಬರೆಯುತ್ತಾ ಇದ್ದಾನೆ, ಶಿಲುಬೆ ವಿಷಯದಲ್ಲಿ ನಾಶನ ಮಾರ್ಗದಲ್ಲಿ ಇದ್ದ ಮಾನವನಿಗೆ ಹುಚ್ಚು ಮಾತಾಗಿದೆ. ಅದೊಂದು ಹುಚ್ಚು ಮಾತು. ನಾಶನ ಮಾರ್ಗದಲ್ಲಿ ಇದ್ದವರಿಗೆ ಅವ್ರು ನಂಬುವುದಿಲ್ಲ. ಅದು ನಮಗಾದರೂ ಯಾರಿಗೆ ಸತ್ಯ ಗೊತ್ತಾಗಿದೆ ಅದು ದೇವರ ಶಕ್ತಿಯಾಗಿದೆ ಹೇಳ್ತಾರೆ. ದೇವರ ಶಕ್ತಿಯಾಗಿದೆ ಹೇಳ್ತಾರೆ. ಪರಿಶುದ್ಧಾತ್ಮನಿಂದ ತುಂಬಿ ಪೌಲನು ಬರೆಯುತ್ತಾ ಇದ್ದಾನೆ, ಪತ್ರಿಕೆ ಬರೆಯುತ್ತಾ ಇದ್ದಾನೆ. ಪರಿಶುದ್ಧಾತ್ಮನಿಂದ ತುಂಬಲ್ಪಟ್ಟ ವ್ಯಕ್ತಿ ಯಾರು? ಪೌಲನು. ಪರಿಶುದ್ಧಾತ್ಮನ ತುಂಬಲ್ಪಟ್ಟ ವ್ಯಕ್ತಿ. ಅವನು ಸತ್ಯವನ್ನೇ ಮಾತಾಡ್ತಾನೆ, ಸತ್ಯವನ್ನೇ ಬರೆದಾಕಿದ್ದಾನೆ. ಅದಕ್ಕೋಸ್ಕರ ಈ ಪುಸ್ತಕಕ್ಕೆ ಸತ್ಯವೇದ ಎಂದು ಹೆಸರು ಕೊಡಲ್ಪಟ್ಟಿದೆ. ಇದರ ಸತ್ಯ ಉಂಟು. ಒಬ್ಬ ವ್ಯಕ್ತಿ ಮಾಡಿದ ಕೆಟ್ಟ ಕೆಲಸ ಕೂಡ ಬರೆಯಲ್ಪಟ್ಟಿದೆ, ಒಳ್ಳೆಯ ಕೆಲಸ ಕೂಡ ಬರೆಯಲ್ಪಟ್ಟಿದೆ. ಅವನ ಜೀವಿತದ ವಿಷಯದಲ್ಲಿ ಬರೆಯಲ್ಪಟ್ಟಿದೆ. ಇಲ್ಲಿ ಸತ್ಯವನ್ನೇ ಬರೆದಿದೆ. ಇಲ್ಲಿ ಅದಕ್ಕೆ ಏನು ಬೇಕು? ಪರಿಶುದ್ಧಾತ್ಮನು ಬೇಕು. 13 ಹೇಳ್ತದೆ ಇಲ್ಲಿ, ಸತ್ಯದಾತ್ಮನು ಬಂದಾಗ, ಪುನಃ ಸತ್ಯದಾತ್ಮ ಬಂದಾಗ ಆತ ನಿಮ್ಮನ್ನು ನಡೆಸಿಕೊಂಡು ಹೋಗಿ. ಸತ್ಯದಾತ್ಮನಿಂದ ತುಂಬುವಾಗ, ನೀವು ನಿಮ್ಮ ಮೇಲೆ ಬರುವಾಗ, ಒಳಗೆ ಬರುವಾಗ ಆತನು ಏನು ಮಾಡ್ತಾ ಇದ್ದಾನೆ? ಸತ್ಯದಿಂದ ನಮ್ಮ ನಡೆಸುತ್ತಾನೆ. ಸತ್ಯ ಏನೆಂದು ನಿಮಗೆ ಅರಿವು ಉಂಟಾಗ್ತದೆ, ಸತ್ಯದ ಪರಿಜ್ಞಾನ ಬರ್ತದೆ, ನಿಮ್ಮ ಮನೋನ್ನತನ ತೆರೆಯಲ್ಪಡ್ತದೆ, ಆತ್ಮಿಕ ಕಣ್ಣು ತೆರೆಯಲ್ಪಡ್ತಿದೆ. ಸತ್ಯದ ಪರಿಜ್ಞಾನದಿಂದ ನೀವು ತುಂಬುತ್ತೀರಿ. ಅಲ್ಲಿ ಹೇಳ್ತದೆ, ಆತ ನಿಮ್ಮನ್ನು ನಡೆಸಿಕೊಂಡು ಹೋಗಿ ಸಕಲ ವಿಷಯದಲ್ಲಿಯೂ ಸತ್ಯಕ್ಕೆ ಸೇರಿಸುವನು. ನಿಮಗೆ ಪರಿಶುದ್ಧಾತ್ಮನ ನಡೆಸಿಕೊಂಡು ಹೋಗಿ ಸಕಲ ವಿಷಯದಲ್ಲಿ ಕೂಡ ನಿಮಗೆ ಸತ್ಯಕ್ಕೆ ಸೇರಿಸುವನು. ನಿಮಗೆ ಗುರಿ ಮುಟ್ಟಲಿಕ್ಕೆ ಪರಿಶುದ್ಧಾತ್ಮನು ಸಹಾಯ ಮಾಡ್ತಾನೆ. ಪೌಲನು ತಿಮೋತಿಗರಿಗೆ ಬರೆದ ಪತ್ರಿಕೆಯಲ್ಲಿ ಹೇಳ್ತಾ ಇದ್ದಾನೆ, ನಾನು ಗುರಿ ಗೊತ್ತಿಲ್ಲದೆ ಓಡುವುದಿಲ್ಲ. ಈ ಸುವಾರ್ತೆಗೋಸ್ಕರ ಹಗಲು ರಾತ್ರಿ ಆತನು ಲೋಕದ ಕಟ್ಟ ಕಡೆಗೆ ಹೋಗಿದ್ದಾನೆ. ಆತನು ಓಡಿದ್ದಾನೆ ನಿದ್ರೆ ಇಲ್ಲದೆ. ಅಲ್ಲಿ ಹೇಳ್ತಾನೆ, ಅವನು ಈ ಸುವಾರ್ತೆಗೋಸ್ಕರ ಆತನು ಪ್ರಾಣಿಯಿಂದ ಅವನಿಗೆ ಭಯ, ಮನುಷ್ಯನಿಂದ ಭಯ, ಹೊಟ್ಟೆಗೆ ಇಲ್ಲದೆ ಪ್ರಾಣ ಅಪಾಯ. ಆದರೆ ಆತನು ಏನು ಮಾಡ್ತಾನೆ? ಈ ಸತ್ಯ ಸುವಾರ್ತೆಗೋಸ್ಕರ ಆತನು ಓಡಿದ್ದಾನೆ. ಏಕೆ? ಪರಿಶುದ್ಧ ಆತ್ಮನಿಗೆ ಅವನಿಗೆ ಏನು ಕರ್ಕೊಂಡು ಹೋಗಿದ್ದಾನೆ. ಗುರಿ ಮುಟ್ಟಬೇಕಲ್ಲ. ನಾನು ಗುರಿ ಗೊತ್ತಿಲ್ಲದೆ ನಾನು ಓಡುವುದಿಲ್ಲ ಹೇಳ್ತಾನೆ ಆತನು. ನನಗೆ ಗುರಿ ಗೊತ್ತುಂಟು, ಆದ ಕಾರಣ ನಾನು ಈ ಸುವಾರ್ತೆಗೋಸ್ಕರನ್ನು ಓಡ್ತಾ ಇದ್ದಾನೆ. ಏಕೆ? ನನಗೆ ಸಿಕ್ಕಿದ ಈ ಸತ್ಯ ಇತರರು ಕೂಡ ಅರಿಯಬೇಕೆಂದು ಆತನ ಆಶೆ. ಇವತ್ತು ನಮ್ಮ ಒಳಗೆ ಏನು ಬೇಕು? ನಮಗೆ ಸಿಕ್ಕಿದ ಈ ಸತ್ಯ ಇತರರು ಅರಿಯಬೇಕು, ಇತರರು ಅರಿಯಬೇಕು. ಬೇಕು ದೇವರು ಬಯಸ್ತಾ ಇದ್ದಾನೆ. ಏನು ಬೇಕು ಪ್ರಿಯರೇ? ಸತ್ಯದ ಆತ್ಮ. ನಾನು ಇವತ್ತು, ಪೌಲನು ಹೇಳ್ತಾನೆ, ನಾನು ಇವತ್ತು ದರ್ಪಣದಲ್ಲಿ ನೋಡ್ತಾ ಇದ್ದೇನೆ, ಆದರೆ ಒಂದು ದಿವಸ ನಾನು ಯೇಸು ಕ್ರಿಸ್ತನನ್ನು ಮುಖಾಮುಖಿಯಾಗಿ ನೋಡ್ತೇನೆ. ನಾನು ಇವತ್ತು ನಮಗೆ ಏನು ಆಶೆ ಇರಬೇಕು? ಖಾಲಿ ಪರಲೋಕಕ್ಕೆ ಅಷ್ಟೇ? ನಾವು ಯೇಸುವನ್ನು ನೋಡಬೇಕು. ಅಲ್ಲಿ ಫಸ್ಟ್ ನೋಡಬೇಕು ಯಾರನ್ನು? ಯೇಸುನ ಮುಖವನ್ನು ನಾವು ನೋಡಬೇಕು. ನಮ್ಮ ರಕ್ಷಕನಾದ ಯೇಸುನ ಮುಖವನ್ನು ನಾವು ಆ ದಿವಸ ಮೊದಲು ನೋಡಬೇಕು. ಯೇಸು ಹೇಳ್ತಾನೆ, ನಾನು ಎಲ್ಲಿದ್ದೇನೆ ನೀವು ಕೂಡ ಅಲ್ಲಿ ಇರಬೇಕೆಂದು ದೇವರು ಬಯಸ್ತಾನೆ.
ಯೇಸು ಎಲ್ಲಿದ್ದಾನೆ ಅಲ್ಲಿ ನಾವು ಕೂಡ ಇರಬೇಕಂತೆ. ಯೇಸುವಿನ ತಳ ಯಾವುದು? ಪರಲೋಕ. ಈಗ ಮಾನವನಿಗೆ ಗೊತ್ತಾಗುವುದಿಲ್ಲ, ಶರೀರದಲ್ಲಿ ಇದ್ದಾನೆ, ಎಷ್ಟು ತನಕ ಶರೀರದಲ್ಲಿ ಇದ್ದಾನೆ ಅವನಿಗೆ ಅರಿವು ಆಗುವುದಿಲ್ಲ. ಏಕೆಂದರೆ ಈ ಶರೀರದಲ್ಲಿ ಜೀವಿಸ್ತಾ ಇದ್ದಾನೆ. ಶರೀರದಲ್ಲಿ ಏನುಂಟು? ಎಲ್ಲ ಕೆಟ್ಟ ಸ್ವಭಾವ ಉಂಟು. ಕೆಟ್ಟ ಸ್ವಭಾವದಿಂದ ತುಂಬಲ್ಪಟ್ಟಿದೆ ಶರೀರ. ಸತ್ಯ ಎಂಬುದು ಇಲ್ಲ ಶರೀರದ ಒಳಗೆ. ಆದ ಕಾರಣ ಅವನಿಗೆ ಸತ್ಯ ಅರಿಯಲಿಕ್ಕೆ ಆಗುವುದಿಲ್ಲ. ಯಾರು ಬೇಕೀಗ ಸತ್ಯ ಅರಿಯಬೇಕಾದ್ರೆ ಪ್ರಿಯರೇ? ಪರಿಶುದ್ಧಾತ್ಮನ ಬೇಕು, ಸತ್ಯದ ಆತ್ಮ ಬೇಕು. ಸತ್ಯದ ಆತ್ಮ ಆತನಿಗೆ ಮುಟ್ಟಬೇಕು. ಈ ಸತ್ಯದ ಆತ್ಮ ಮುಟ್ಟುವಾಗ ಏನಾಗ್ತದೆ? ಅವನಿಗೆ ಬಿಡುಗಡೆ ಆಗ್ತದೆ. ಅವನಿಗೆ ಬಿಡುಗಡೆ ಆಗ್ತದೆ. ಒಬ್ಬ ವ್ಯಕ್ತಿಗೆ ಬಿಡುಗಡೆ ಬೇಕು. ಕೊಲೆಸ್ಕರದ ಪತ್ರಿಕೆಯಲ್ಲಿ ಹೇಳ್ತಾನೆ, ಯೇಸು ಮುಟ್ಟುವಾಗ ಏನಾಗ್ತದೆ? ದೇವರಾತ್ಮ ಮುಟ್ಟುವಾಗ ಏನಾಗ್ತದೆ? ಅಂಧಕಾರದ ದೊರೆತನದಿಂದ ಬಿಡುಗಡೆ ಆಗಿ ಒಬ್ಬ ವ್ಯಕ್ತಿ ದೇವಕುಮಾರನ ರಾಜ್ಯದೊಳಗೆ ಸೇರ್ತಾನೆ. ಅಂಧಕಾರದ ದೊರೆತನದಿಂದ ಆತನಿಗೆ ಬಿಡುಗಡೆ ಆಗ್ತದೆ. ದೇವಕುಮಾರ ರಾಜ್ಯದಲ್ಲಿ ಒಳಗೆ ಸೇರ್ತಾನೆ ಆತನು. ದೇವರು ಏನು ಬಯಸ್ತಾನೆ? ದೇವಕುಮಾರನ ರಾಜ್ಯದೊಳಗೆ ಬರಬೇಕಂದು. ನೀನು ಮತ್ತು ನಾನು ದೇವಕುಮಾರ ರಾಜ್ಯದ ಒಳಗೆ ಬರಬೇಕಂದು ದೇವರು ಬಯಸ್ತಾ ಇದ್ದಾನೆ. ಆತನೊಟ್ಟಿಗೆ ನಾವು ಜೀವಿಸುವಿಕೆ ಸದಾಕಾಲ ಜೀವಿಸಬೇಕೆಂದು ದೇವರು ಬಯಸ್ತಾ ಇದ್ದಾನೆ. ಏನು ಬೇಕು? ಪರಿಶುದ್ಧಾತ್ಮ ಬೇಕು. ಪರಿಶುದ್ಧಾತ್ಮನ ಮುಟ್ಟಬೇಕು. ಬೇಡಿಕೊಳ್ಳಿರಿ, ಆತನ ಥರ ಬೇಡಿರಿ. ಒಳ್ಳೆಯ ವರದಾನ ಕೊಡ್ತಾನೆ ಆತನು. ಒಳ್ಳೆಯ ವರದಾನ ಕೊಡುವವನು ಯಾರಾಗಿದ್ದಾನೆ? ಪರಿಶುದ್ಧಾತ್ಮನಾಗಿದ್ದಾನೆ. ಆತನದ ಒಳ್ಳೆಯದೇ ಸಂಗತಿ ಉಂಟು. ಆತನದ ಕೆಟ್ಟ ಸಂಗತಿ ಏನೂ ಇಲ್ಲ. ಒಳ್ಳೆಯವನು ಆತನು. ಒಳ್ಳೆಯದನ್ನೇ ಮಾಡ್ತಾನೆ ಆತನು. ಮನುಷ್ಯನ ಜೀವಿತದಲ್ಲಿ ಆತನು ಒಳ್ಳೆಯದು ಮಾಡ್ತಾನೆ. ಇವತ್ತು ಏನು ಬಯಸ್ತಾನೆ ದೇವರಾತ್ಮ ಆದಿಸಾಗರ ಮೇಲೆ ಚಲಿಸ್ತಾ ಇತ್ತು, ಅದೇ ರೀತಿಯಲ್ಲಿ ಚಲಿಸ್ತಾ ಇದ್ದಾನೆ. ನೀನು ಮತ್ತು ನಾನು ಪ್ರಾರ್ಥನೆ ಮಾಡುವಾಗ ಆತನು ಚಲಿಸ್ತಾನೆ. ಅರ್ಥ ಆಯಿತು? ನಂಬುತ್ತೆ ನಿಮಗೆ ಈ ವಾಕ್ಯದಿಂದ ದೇವರು ನಿಮ್ಮನ್ನು ಆಶೀರ್ವಾದ ಮಾಡಲಿ. ಪ್ರಾರ್ಥಿಸುವ. ಪ್ರೀತಿ ಸ್ವರೂಪನಾದ ನಮಗೆ ಹೆಚ್ಚೆಚ್ಚು ಪ್ರೀತಿ ಮಾಡುವ ಪರಲೋಕದಲ್ಲಿರುವ ಪ್ರೀತಿ ಉಳ್ಳ ತಂದೆ, ನಿನಗೆ ಸ್ತೋತ್ರ. ನಿನ್ನ ಕೃಪೆಗಾಗಿ ಸ್ತೋತ್ರ, ನಿನ್ನ ದಯಕ್ಕಾಗಿ ಸ್ತೋತ್ರ. ಈ ಸಮಯದಲ್ಲಿ ದೇವರ ಆತ್ಮದ ವಿಷಯದಲ್ಲಿ ನೀನು ಮಾತಾಡಿದ ಕರ್ತನೇ, ಯಾರ್ಯಾರು ಈ ಮೆಸೇಜ್ ಕೇಳ್ತಾರೆ ಸ್ವಾಮಿ, ಅವರಿಗೆ ನೀನು ಮುಟ್ಟಬೇಕು. ನೀನು ಟಚ್ ಮಾಡಬೇಕು, ಅವರ ಹೃದಯ ಮುಟ್ಟಬೇಕಂದು ನಾನು ಬಯಸ್ತೇನೆ ಕರ್ತನೇ. ಈ ಸಮಯದಲ್ಲಿ ಅವನ ಹೃದಯದಲ್ಲಿ ನೀನು ಮುಟ್ಟಬೇಕು ಕರ್ತನೇ. ಒಬ್ಬ ವ್ಯಕ್ತಿ ಪರಿವರ್ತನೆ ಆಗಬೇಕು ಕರ್ತನೇ. ಪರಿವರ್ತನೆ ಆಗಬೇಕು. ಸಹಾಯ ಮಾಡು ದೇವರಾತ್ಮನೇ, ಸಹಾಯ ಮಾಡು. ಅವನಿಗೆ ನಿನ್ನ ಸಹಾಯ ಬೇಕು. ನಿನ್ನ ಸಹಾಯ ಇಲ್ಲದೆ ಅವನು ಒಬ್ಬ ವ್ಯಕ್ತಿ ಬದಲಾಗಲಿಕ್ಕೆ ಸಾಧ್ಯನೇ ಇಲ್ಲ. ಪರಿಶುದ್ಧಾತ್ಮ ನೀನು ಸಹಾಯ ಮಾಡು. ಏಕೆ ಸಹಾಯಕದಾಯಕನಿದ್ದಿ, ನಮ್ಮ ಮಧ್ಯದಲ್ಲಿದ್ದಿ, ನಮ್ಮ ಸಂಗಡ ಇದ್ದಿ. ಒಬ್ಬೊಬ್ಬರಿಗೆ ನೀನು ಮುಟ್ಟಬೇಕು. ನಿನ್ನ ಆಶೀರ್ವಾದ ಅವರ ಮೇಲೆ ಇಳಿದು ಬರಲಿ, ಅವರ ಕುಟುಂಬದ ಮೇಲೆ ಬರಲಿ, ಅವರ ಮಕ್ಕಳ ಜೀವಿತದಲ್ಲಿ, ಅವರ ಕೆಲಸ ಕಾರ್ಯ ಜೀವಿತದಲ್ಲಿ ನಿನ್ನ ಆಶೀರ್ವಾದ ಬೇಕು. ಪರಿಶುದ್ಧಾತ್ಮ ನೀನು ಚಲಿಸಬೇಕು, ನೀನು ಗುರಿ ಮುಟ್ಟಿಸಬೇಕಂದು ನಾನು ಪ್ರಾರ್ಥನೆ ಮಾಡ್ತೇನೆ. ಇವರಿಗೆ ಆಶೀರ್ವಾದ ಮಾಡ್ತೇನೆ. ಇವರೆಲ್ಲರೂ ಆಶೀರ್ವಾದ ಹೊಂದಲಿ ಕ್ರಿಸ್ತ ಯೇಸು ನಮ್ಮ ನಾಮದಲ್ಲಿ ಕರ್ತನೆ. ಸ್ತೋತ್ರಪ್ಪ, ನಮ್ಮ ಪ್ರಾರ್ಥನೆ ಕೇಳಿ ಉತ್ತರ ಕೊಟ್ಟಿದ್ದಕ್ಕೆ ಸ್ತೋತ್ರ. ಯೇಸು ಕ್ರಿಸ್ತನ ನಾಮದಲ್ಲಿ ಪ್ರಾರ್ಥಿಸಿ ಹೊಂದಿದೆ ಪ್ರೀತಿಯುಳ್ಳ ತಂದೆ, ಆಮೇನ್. ನಾವು ಅಂತ್ಯಾಶನ ಪಡ್ಕೊಳ್ಳುವ. ನಮ್ಮ ತಂದೆ ಆದ ದೇವರ ಪ್ರೀತಿ, ಯೇಸು ಕ್ರಿಸ್ತನ ಕೃಪೆ, ಪರಿಶುದ್ಧಾತ್ಮನ ಅನ್ಯೋನ್ಯತೆ ಈಗಲೂ ಸದಾಕಾಲ ನಿಮ್ಮ ಸಂಗಡ ಇರಲಿ. ಆಮೇನ್.